ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸೆಲ್ಯೂನ್ಗೆ ಹೋಗ್ತಾ ಇದ್ದೀನಿ ಹೇರ್ ಸ್ಮೂತ್ನಿಂಗ್ ಮಾಡ್ಸೋಕ್ಕೆ. ಆಲ್ರೆಡಿ ಫಸ್ಟ್ ಮಾಡಿಸಿದ್ದೆ, 1 ಇಯರ್ ಆಗಿತ್ತು. ಎಲ್ಲ ಸ್ವಲ್ಪ ಬೆಳೆದ್ಬಿಟ್ಟಿದೆ, ರೀಗ್ರೋತ್ ಆಗಿರೋ ಹೇರ್ಸ್ ಎಲ್ಲನೂ ಒಂದ್ಸತಿ ಇವಾಗ ಟಚ್ ಅಪ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಸೆಲ್ಲೂನು ಅಂತ ನಾನು ಅಲ್ಲಿ ವಿಡಿಯೋ ಮಾಡಿ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಬೆಳೆದಿರೋದು ಎಲ್ಲ ವೇವಿ ಆಗಿಬಿಟ್ಟಿದೆ ಹೇರ್ಸು. ನೋಡಿ, ಚೆನ್ನಾಗಿ ಕಾಣಿಸಲ್ಲ. ಏನಿದ್ರು ಇದು ಫಸ್ಟ್ ಥರ ಇರಲ್ಲ. ಸ್ಮೂತ್ನಿಂಗ್ ಮಾಡಿಸ್ಬಿಟ್ರೇ ಅದು ಲುಕ್ಕೇ ಚೇಂಜ್ ಆಗಿಬಿಡತ್ತೆ. ನೋಡಿ, ನಾನು ಹೋಗಿ ಸೆಲೂನ್ ಇದೆ, MS ಫ್ಯಾಮಿಲಿ ಸೆಲೂನ್ ಆ್ಯಂಡ್ ಟ್ಯಾಟೂ ಸ್ಟುಡಿಯೋ. ಇದು ಬಂದು ರಾಜನ್ ಕುಂಟೆಯಲ್ಲಿ ಐಶ್ವರ್ಯ ಲೇಔಟ್ ಇದಲ್ವಾ, ಅಲ್ಲಿರೋದು. ನನಗೆ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಬೇಕಾಗಿತ್ತು, 1 ಇಯರ್ ಆಗಿತ್ತು. ನಾವು ಬ್ಯೂಟಿಷಿಯನ್ನು ಏನೇ ಕಲ್ತಿದ್ರು ನಾವು ಮಾಡ್ಕೋಬೇಕಂದ್ರೆ ನಾವು ಇನ್ನೊಬ್ರ ಹತ್ರ ಹೋಗಿನೇ ಮಾಡಿಸ್ಕೋಬೇಕು. ನಮಗೆ ನಾವು ಏನು ಮಾಡ್ಕೊಳಕ್ಕೂ ಆಗಲ್ಲ ಸೆಲ್ಫು. ಅದಕ್ಕೋಸ್ಕರ ಹೋಗಿದ್ದೆ ನಾನು. ಇದು ನೋಡಿ ಲೇಡೀಸ್ ಸೆಕ್ಷನ್ನು, ಅದು ಲೇಡೀಸ್ದು ಮತ್ತು ಜೆಂಟ್ಸ್ದು ಇಬ್ಬರದು ಯೂನಿಸೆಕ್ಸ್ ಸೆಲೂನ್ ಇದು. ಇದು ಲೇಡೀಸ್ ಸೆಕ್ಷನ್ನೇ ಬೇರೆ ಇದೆ ಮತ್ತು ಜೆಂಟ್ಸ್ ಸೆಕ್ಷನ್ನೇ ಬೇರೆ ಇದೆ. ನಾನು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾರಾದರೂ ನನ್ನ ವೀಡಿಯೋ ನೋಡಿದ್ರೆ ಅವ್ರಿಗೆ ಡೀಟೇಲ್ಸ್, ಇದು ಸೆಲೂನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ, ಇದು ಲೇಡೀಸ್ದಾಯಿತು. ಇದು ಬಂದು ಈ ಕಡೆ ಜೆಂಟ್ಸ್ ಸೆಕ್ಷನ್ ಇದೆ. ಇಲ್ಲೆಲ್ಲ ಜೆಂಟ್ಸಿಗೆ ಮಾತ್ರನೇ ಮಾಡೋದು. ಇಲ್ಲಿ ಟಿ ವಿ ಎಲ್ಲ ಇಟ್ಟಿದ್ದಾರೆ, ಬೇಜಾರಾದರೆ ಕುತ್ಕೊಂಡು ಟಿ ವಿ ನೋಡ್ಬೋದು. ಅಕಸ್ಮಾತ್ ಲೇಟ್ ಆದರೆ ನಮಗೂ ಬೋರ್ ಆಗಬಾರ್ದಲ್ವಾ, ಅದರಿಂದ ಟಿ ವಿ ಎಲ್ಲ ಇಟ್ಟಿದ್ದಾರೆ. ಆರಾಮಾಗಿ ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊಂಡು ಬರ್ಬೋದು. ವಿಡಿಯೋ ನೋಡ್ತಾ ಇರೋರು ಯಾರಾದರೂ ರಾಜನ್ ಕುಂಟೆ ಸುತ್ತಮುತ್ತ ಇರ್ತಾರಲ್ವ, ಅವರೆಲ್ಲ ಹೋಗಿ ಮಾಡಿಸ್ಕೊಳ್ಳಿ. ನನಗಂತೂ ಇಲ್ಲಿ ಸರ್ವಿಸ್ ತುಂಬ ಇಷ್ಟ ಆಗಿದೆ, ಅದರಿಂದ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಹೇರ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ, 1 ಇಯರ್ ಆಗ್ಬಿಟ್ಟಿತ್ತಲ್ವ, ಫುಲ್ಲು ಅದು ಬೆಳೆದಿರೋ ಕೂದಲೆಲ್ಲನೂ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡ್ಬೋದು ನನ್ನ ಹೇರ್ಸ್ ಹೆಂಗಾಗಿತ್ತು ಅಂದರೆ, ನನಗೇನೆ ಇಷ್ಟ ಆಗ್ತಾ ಇರಲಿಲ್ಲ. ನೋಡಿ, ಕೆಳಗಡೆ ಒಳಗಡೆ ಎಲ್ಲನೂ ಫುಲ್ಲು ಹೆಂಗೆ ಬೆಳೆದಿರೋ ಕೂದಲು ಒಂಥರ ಅಸಹ್ಯವಾಗಿತ್ತದು. ಏನಂದರೆ, ಇದು ಒಂದ್ಸತಿ ನಾವು ಇದು ಮಾಡಿಸ್ಕೊಂಡ್ಮೇಲೆ ನಮಗೆ ಮತ್ತೆ ಅದು ಬೆಳೆದಿರೋ ಕೂದಲು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅದೊಂಥರ ಕಾಣಿಸ್ತಾ ಇರತ್ತೆ. ಅದರಿಂದ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸರಿ 1 ಇಯರ್ ಆಗಿತ್ತಲ್ವ, ನನಗೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಅದರಿಂದ ಅದು ಬೆಳೆದಿರೋ ಕೂದಲು ಸರಿ ಹೋಗಿ ಮಾಡಿಸ್ಕೊಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೋಗಿ ಮಾಡಿಸ್ಕೊಂಡೆ. ಇವರು ನನಗೆ ಪರಿಚಯ ಇರೋರೇ, ಅದರಿಂದ ನಾನು ಇಲ್ಲಿಗೆ ಬಂದೆ. ನಾನು ಸೆಲೂನ್ಗೆ ಹೋಗೋಕ್ಕೆ ಮುಂಚೆನೂ ತಲೆ ಸ್ನಾನ ಮಾಡಿದ್ದೆ, ಆದ್ರೂ ಅವರು ವೆಟ್ ಮಾಡಬೇಕು, ಅದಕ್ಕೋಸ್ಕರ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಅವರು ಒಂದ್ಸತಿ ಶಾಂಪೂ ಕಂಡೀಷ್ನರ್ ಎಲ್ಲ ಹಾಕಿ ನೀಟಾಗಿ ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಅವರು ಸ್ಮೂತ್ನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ವೆಟ್ಟಿರೋ ಹೇರ್ಸ್ಗೆ ಕ್ರೀಮ್ ಅಪ್ಲೈ ಮಾಡಬೇಕು. ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗುತ್ತೆ, ಆದರೆ ನನಗಂತೂ ಅಲ್ಲಿ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು, ನಾವಂತೂ ಫನ್ನಿಯಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ ಒಟ್ಟಿನಲ್ಲಿ ದಿನ ಎಲ್ಲನೂ. ನನಗಲ್ಲಿ ಕೂತ್ಕೊಂಡು ಬೇಜಾರಾಯಿತು, ಬೋರ್ ಆಯಿತು ಅನ್ನೋ ಫೀಲಿಂಗೇ ಆಗಿಲ್ಲ. ಅಷ್ಟು ಚೆನ್ನಾಗಿ ಅಲ್ಲಿರೋರೆಲ್ಲ ಮಾತಾಡ್ಸ್ಕೊಂಡಿದ್ರು ನನ್ನ ಜೊತೆ. ನಾನು ಫಸ್ಟ್ ಟೈಮ್ ಸ್ಮೂತ್ನಿಂಗ್ ಮಾಡಿಸಿದಾಗ ಬೇರೆ ಕಡೆ ಹೋಗಿದ್ದೆ. ಅಲ್ಲಂತೂ ನನಗೆ ಹೆಂಗೆ ಬೋರ್ ಆಗ್ತಿತ್ತಂದರೆ, ಯಾವಾಗ ಮುಗಿಯುತ್ತೋ, ನಾನು ಯಾವಾಗ ಮನೆಗೆ ಹೋಗ್ತೀನೋ ಅನ್ನೋ ಫೀಲ್ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ಅಲ್ಲಿ ಆ ಥರ ಮಾತಾಡೋರೇ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ, ನಮ್ಮ ಜೊತೆ ಏನೂ ಮಾತಾಡಲ್ಲ. ನಾವು ನೋಡಿ ಹಿಂಗೆ ಸುಮ್ಮನೆ ಕೂತಿರ್ಬೇಕಾಗುತ್ತೆ. ಇಲ್ಲ ಹಂಗೇನಿಲ್ಲ, ಅವರು ಮಾಡ್ತಿರೋ ನೋಡಿ ಮಧು ಅಣ್ಣ ಅಂತ, ಅವರು ಅಷ್ಟೇ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು. ಮತ್ತು ಈ ಅಕ್ಕ ಹೆಸರು ಮಂಜು ಅಕ್ಕ, ಇಬ್ಬರು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮತ್ತು ಏನು ನನಗೆ ಪೇನ್ ಆಗದಿರೋ ಥರ ಎಲ್ಲ ನೋಡಿಕೊಂಡ್ರು, ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ಈ ಸರ್ವಿಸ್ ತುಂಬ ಇಷ್ಟ ಆಗಿದೆ ಗೈಸ್. ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ನಿಮಗೂ ಅಷ್ಟೇ ನೋಡಿ, ನಾನು ಲಾಸ್ಟ್ವರೆಗೂ ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಲಾಸ್ಟ್ವರೆಗೂ ನೋಡಿ, ನಿಮಗೂ ವೀಡಿಯೋ ಎಲ್ಲ ಇಷ್ಟ ಆಗಿದ್ರೆ ಆ ಕಡೆ ಹೋಗಿ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳಿ. ಏನಂದರೆ ಇವರು ಒಂದು ಆಫರ್ ಕೊಟ್ಟಿದ್ದಾರೆ ನನಗೆ. ಏನು ಆಫರ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದು ನನ್ನ ಕಡೆಯಿಂದ, ಅದು ನಾನು ಅವ್ರ ಹತ್ರ ಮಾತಾಡಿ ಆಫರ್ ಮಾಡಿರೋದು. ಆ ಆಫರ್ ನಿಮಗೆ ಏನು ಆಫರು, ಯಾವ ಆಫರ್ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಲಾಸ್ಟ್ವರೆಗೂ ನೋಡಿ. ನಾನು ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನು ಆಫರ್ ಅಂತ. ಅವರು ನನಗೆ ಸ್ಮೂತ್ನಿಂಗ್ಗೆ ಯೂಸ್ ಮಾಡ್ತಾ ಇರೋ ಬ್ರ್ಯಾಂಡ್ ಬಂದು ಕ್ರೀಮ್ದು ಮ್ಯಾಟ್ರಿಕ್ಸ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರೋದು. ಅದು ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಸ್ಮೂತ್ನಿಂಗ್ ಎಲ್ಲನೂ. ಗೈಸ್, ಇವರು ಸೆಲೂನಲ್ಲಿ ಎಲ್ಲ ಬ್ರ್ಯಾಂಡ್ ಐಟಮೇ ಯೂಸ್ ಮಾಡ್ತಾರೆ, ಯಾವುದು ಲೋಕಲ್ ಐಟಮ್ಸ್ ಏನು ಯೂಸ್ ಮಾಡಲ್ಲ. ಎಲ್ಲ ಬ್ರ್ಯಾಂಡೆಡ್ಡೇ ಇರುತ್ತೆ,
ಕಾಸ್ಟ್ಲಿ ಐಟಮ್ಸಲ್ಲೇ ಮಾಡಿಕೊಡ್ತಾರೆ ನಿಮಗೆ. ಕಾಸ್ಟ್ಲಿ ಆದ್ರೂ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಏನು ಕೇಳಲ್ಲ, ಕಮ್ಮಿ ಬಜೆಟಲ್ಲೇ ಮಾಡಿಕೊಡ್ತಾರೆ. ಫ್ರೆಂಡ್ಲಿ ಆಗಿರ್ತಾರೆ. ನೀವು ಯಾರೇ ಆಗಲಿ ಹೋಗಿ ನೀವು ಮಾತಾಡಿ ಅವ್ರ ಹತ್ರ, ನಿಮ್ಮ ಹತ್ರ ಅವರು ಫ್ರೆಂಡ್ಲಿ ಆಗೇ ಮಾತಾಡಿಕೊಂಡು ಕಮ್ಮಿಯಲ್ಲೇ ಮಾಡಿಕೊಡ್ತಾರೆ. ಜಾಸ್ತಿ ಇವಾಗ ನಾರ್ಮಲ್ ಸೆಲೂನಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಆ ಥರ ಕಾಸ್ಟ್ಲಿ ಅಂತೂ ಇವ್ರ ಹತ್ರ ಇಲ್ಲ. ನಾನು ಗೊತ್ತಿದ್ದಂಗೆ ನಾನು ಎಷ್ಟೋ ಸೆಲೂನ್ಗೆ ಹೋಗಿದ್ದೀನಿ, ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಆದರೆ ಬೇರೆ ಕಡೆ ಇರೋ ಅಷ್ಟು ಕಾಸ್ಟ್ ಇವ್ರ ಹತ್ರ ಇಲ್ಲ. ಎಲ್ಲ ನನಗೆ ಅಫೋರ್ಡಬಲ್ ಅಂತ ಅನಿಸಿದೆ, ಕಮ್ಮಿ ಅನಿಸಿದೆ. ನಾವೇನು ರಿಚ್ ಪೀಪಲ್ಸ್ ಅಲ್ಲ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ನಮಗೂ ಒಂದು ಸ್ವಲ್ಪ ಮಾಡಿಸ್ಕೊಳ್ಳೋದು ಬೇಡವೋ, ಮುಂದೆ ಏನು ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತಲ್ವಾ, ಮಾಡಿಸ್ಕೊಂಡು ಇಷ್ಟು ದುಡ್ಡು ಹೆಂಗಪ್ಪ ಖರ್ಚು ಮಾಡೋದು ಅಂತ ನಾವು ಯೋಚನೆ ಮಾಡ್ತೀನಿ. ಅದರಲ್ಲಿ ನನಗೆ ಇವರು ಇಲ್ಲಿ ಆಫರ್ಸ್ ಕಮ್ಮಿ ಮಾಡಿಕೊಡ್ತಾ ಇರೋದ್ರಿಂದನೇ ನಾನು ಇಲ್ಲಿ ಗಂಟ ಹೋಗಿ ಮಾಡಿಸ್ಕೊಂಡಿದ್ದು. ನಂಗಂತೂ ಪರವಾಗಿಲ್ಲ ರೇಟ್ ಎಲ್ಲಾನು ಅನ್ನಿಸ್ತು. ಬೇಕಾದ್ರೆ ನೀವು ಒಂದ್ಸತಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ರೇಟ್ ಕಾರ್ಡ್ ನೋಡ್ಕೊಳ್ಳಿ, ಎಲ್ಲ ಕಮ್ಮಿನೇ ಇದೆ, ಯಾವುದೂ ಅಷ್ಟೇ ಕಾಸ್ಟ್ಲಿ ಏನಿಲ್ಲ. ಬೇರೆ ಬೇರೆ ಸೆಲೂನ್ಗೆಲ್ಲ ಕಂಪೇರ್ ಮಾಡಿದ್ರೆ ಬೆಟರ್ ಅಂತಾನೆ ಅನ್ಸುತ್ತೆ ನಿಮಗೆ. ಇದು ನಾನೇನು ಕೊಲಾಬ್ರೇಷನ್ ತರ ಏನು ಮಾಡ್ತಲ್ಲ, ನಾನೆಲ್ಲ ಇರೋದನ್ನ ಇದ್ದಂಗೆ ಹೇಳ್ತಾ ಇರೋದಷ್ಟೇ. ಅವರು ನನಗೆ ಕೊಲಾಬ್ರೇಷನ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಆ ಥರ ಎಲ್ಲ ಏನು ಹೇಳಿಲ್ಲ. ನಾನು ಇಷ್ಟಪಟ್ಟು ಮಾಡಿಸ್ಕೊಂಡು ನನಗೆ ಅವ್ರ ಸರ್ವಿಸ್ ಇಷ್ಟ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದಷ್ಟೇ. ನೋಡಿ ಗೈಸ್, ಸ್ಮೂತ್ನಿಂಗ್ ಪ್ರಾಸೆಸ್ ಏನು ಗೊತ್ತಾ, ಈ ಥರ ಲೇಯರ್ ಸ್ವಲ್ಪನೇ ತೊಗೊಳ್ಬೇಕು. ಹೇರ್ಸ್ ಎಲ್ಲಾನು ಅದು ಜಾಸ್ತಿ ತೊಗೊಂಡು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹೇರ್ಸ್ ತೊಗೊಂಡು ನೀಟಾಗಿ ರೂಟ್ಗೂ ಮತ್ತೆ ಹೇರ್ಸ್ಗೂ 1 ಇಂಚು ಗ್ಯಾಪ್ ಬಿಡಬೇಕಾಗತ್ತೆ. ಗ್ಯಾಪ್ ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು 2 ಫಿಂಗರ್ಸ್ ಮಧ್ಯ ಹೇರ್ಸ್ ಇಟ್ಕೊಂಡು ನೀಟಾಗಿ ಅದನ್ನ ಅಪ್ಲೈ ಮಾಡಬೇಕು. ಏನಂದ್ರೆ ನಾನು ಒಂದು ಬ್ಯೂಟಿಷಿಯನ್ ಆಗಿರೋದ್ರಿಂದ ನಿಮಗೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರಲಿ ನಾಲೆಜ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಅವರು ಬ್ರಷಲ್ಲಿ ತಗೊಂಡು ಸ್ವಲ್ಪ ನಾವು ಹಾಕೊಂಡು ಮತ್ತೆ ನಮ್ಮ 2 ಫಿಂಗರ್ಸ್ ಮಧ್ಯದಲ್ಲಿ ಹೇರ್ಸ್ ಇಟ್ಕೊಂಡು ನಾವು ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ನೀಟಾಗಿ ಅದನ್ನ ಸ್ಟ್ರೈಟಾಗಿ ಎಳಿಬೇಕು. ಇದೇನಿಲ್ಲ ಅಂತಂದ್ರೂ 4 hours 5 hours ಹಾಗೆ ಆಗುತ್ತೆ ಸ್ಮೂತ್ನಿಂಗ್ ಮಾಡ್ಸೋಕ್ಕೆ. ಆದರೆ ಮಾಡಿಸ್ಕೊಳ್ಳೋರ್ಗೂ ಪೇಷನ್ಸ್ ಇರಬೇಕು, ಮಾಡೋರ್ಗೂ ಪೇಷನ್ಸ್ ಇರಬೇಕು. ಈಸಿ ಅಲ್ಲ ಇದು ಸ್ಮೂತ್ನಿಂಗ್ ಮಾಡೋದು, ತುಂಬ ಕಷ್ಟ ಇದೆ. ಇನ್ನೇನು ಅಪ್ಲೈ ಮಾಡೋದು ಮುಗಿಯುತ್ತಾ ಬಂತು. ಇದು ಅಪ್ಲೈ ಮಾಡಿಬಿಟ್ಟು 1 hour ಬಿಟ್ಬಿಡ್ತಾರೆ. 1 hour ಬಿಟ್ಟು ಮತ್ತೆ ಆಮೇಲೆ ಹೇರ್ ವಾಶ್ ಮಾಡ್ಕೋಬೇಕು. ಹೇರ್ ವಾಶ್ ಮಾಡಿ ಮತ್ತೆ ನೆಕ್ಸ್ಟು ಇನ್ನೊಂದು ಕ್ರೀಮ್ ಇರುತ್ತೆ, ಅದನ್ನು ಅಪ್ಲೈ ಮಾಡಬೇಕು. ನಮಗೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಟಿವಿ ಹಾಕಿದ್ದಾರೆ ನೋಡಿ. ನಾನು ಏನು ಗೊತ್ತಾ, ನಾನು ಅವ್ರ ಹತ್ರ ಡೈರೆಕ್ಟ್ ಮಾತಾಡಿರೋದು ಎಲ್ಲ ವೀಡಿಯೋಸ್ ಹಂಗೆ ರ್ಯಾಂಡಮ್ ಆಗಿ ಹಾಕೋಣ ಅಂತ ಅನ್ಕೊಂಡೆ. ಆದರೆ ಟಿವಿ ಎಲ್ಲ ಹಾಕಿರೋದ್ರಿಂದ ಸಾಂಗ್ಸ್ ಎಲ್ಲ ಬರ್ತಿದ್ವು, ಮತ್ತೆ ಕಾಪಿ ರೈಟ್ಸ್ ಬಂದ್ಬಿಡತ್ತೆ, ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ, ಅದು ಬೇರೆ ವಿಡಿಯೋ ಜಾಸ್ತಿ ಲೆಂತ್ ಇರೋದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, 1 hour ಆದಮೇಲೆ ಹೇರ್ ವಾಶ್ ಮಾಡ್ತಿದ್ದಾರೆ. ಮತ್ತೆ ಶಾಂಪು ಕಂಡೀಷ್ನರ್ ಹಾಕಿ ಹೇರ್ ವಾಶ್ ಮಾಡಿ ನೀಟಾಗಿ ಒಂಚೂರು ಕ್ರೀಮ್ ಇಲ್ದಿರ ವಾಶ್ ಮಾಡಬೇಕು ಹೇರ್ಸ್ ಎಲ್ಲಾನು. ಗೈಸ್, ಏನು ಗೊತ್ತಾ, ಕೆಲವ್ರು ಹೇಳ್ತಾರೆ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೇನು ಗೊತ್ತಾ, ನೀವು ಹೇರ್ ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಹೇರ್ ಫಾಲ್ ಆಗಲ್ಲ, ಯಾರಿಗೂ ಡ್ಯಾಮೇಜ್ ಆಗಲ್ಲ. ಏನಂದ್ರೆ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ಅದನ್ನ ಹಂಗೆ ಕೇರ್ ಮಾಡಬೇಕು. ಅದರದೇ ಶಾಂಪು, ಅದರದೇ ಕಂಡೀಷ್ನರ್ ಹಾಕಿ ಮತ್ತೆ ಅವಾಗವಾಗ ನೀವು ಹೇರ್ ಸ್ಪಾ ಅವೆಲ್ಲ ಮಾಡಿಸ್ತಾ ಇದ್ರೆ, ಇವಾಗ ನಾರ್ಮಲ್ ಆಗಿ ಸ್ಮೂತ್ನಿಂಗ್ ಅಂತಾನೆ ಅಲ್ಲ, ನಾರ್ಮಲ್ ಆಗಿ ನೀವೇನು ಸ್ಮೂತ್ನಿಂಗ್ ಮಾಡಿಸಿಲ್ಲ ಅಂತಂದ್ರೂ ಹೇರ್ ಸ್ಪಾ ಮಾಡಿಸೋದ್ರಿಂದ ನಿಮ್ಮ ಹೇರ್ಸು ಡ್ಯಾಮೇಜ್ ಆಗಲ್ಲ. ಅದು ಹೇರ್ ಸ್ಪಾ ಬಂದು ನಿಮಗೆ ಡ್ಯಾಂಡ್ರಫ್ಗೆ ಬೇರೆ ಇರುತ್ತೆ, ಹೇರ್ ಫಾಲ್ಗೆ ಬೇರೆ ಇರುತ್ತೆ. ಆ ಥರ ನಿಮ್ಮ ಹೇರ್ಸ್ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ನೋಡ್ಕೊಂಡು ಹೇರ್ ಸ್ಪಾ ಮಾಡ್ತಾರೆ. ಆ ಥರ ನೀವು ಅದು ಟ್ರೀಟ್ಮೆಂಟ್ ತಗೋಬೇಕು. ನೀವು ಅದು ಬಿಟ್ಟು ಮಾಮೂಲಿ ಹೇರ್ ಸ್ಪಾ ಸುಮ್ಮನೆ ಸ್ಮೂತ್ನಿಂಗ್ ಮಾಡಿಸ್ಬಿಟ್ಟು ಹೇರ್ ಸ್ಪಾ ಏನು ಮಾಡಿಲ್ಲ, ಶಾಂಪೂ ಅದರದ್ದೇ ಯೂಸ್ ಮಾಡಿಲ್ಲ ಅಂದರೆ ನಿಮ್ಗೆ ಅದು ಡ್ಯಾಮೇಜ್ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ಕೆಮಿಕಲ್ಲಿಂದ ಮಾಡೋದು ಇವೆಲ್ಲನೂ. ಆ ಕೆಮಿಕಲ್ಗೆ ಏನು ಹಾಕಬೇಕು ಅದನ್ನೇ ಹಾಕಬೇಕು. ಅದು ಏನಾದರೂ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದು ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೆಕೆಂಡ್ ಕ್ರೀಮ್ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡೋಕ್ಕೂ ಮುಂಚೆ ನೀಟಾಗಿ ಸ್ಟ್ರೈಟ್ನರ್ ಮಾಡ್ಕೊತಾ ಇದ್ದಾರೆ. ಹೇರ್ ಸ್ಟ್ರೈಟ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಅಪ್ಲೈ ಮಾಡ್ತಾರೆ. ಆ ಕ್ರೀಮ್ ಬಂದು ನ್ಯೂಟ್ರಿಜನ್ ಕ್ರೀಮ್ ಅಂತ. ಅದು ಬಂದು ಇವಾಗ ಫಸ್ಟ್ ಕ್ರೀಮ್ ಹಾಕಿ ಸ್ಮೂತ್ ಮಾಡಿರ್ತಾರಲ್ವ, ಅದು ಶೈನ್ ಹೋಗ್ಬಿಟ್ಟಿರುತ್ತೆ ಹೇರ್ದು. ಈ ನ್ಯೂಟ್ರಿಜನ್ ಕ್ರೀಮಿಂದ ಶೈನ್ ಬರುತ್ತೆ.
ಶೈನ್ ಬರೋದಕ್ಕೋಸ್ಕರ ಹಾಕೋದು. ನೋಡಿ ನಾನು ಲಾಸ್ಟಲ್ಲಿ ನಂದು ಹೇರ್ಸ್ ನೋಡಿ ನೀವೇ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ಶೈನ್ ಎಲ್ಲ. ನಾನಂತೂ ಅತಿ ಸತಿ ನೋಡ್ಕೋತಾ ಇದ್ನೋ ನನ್ನ ಹೇರ್ಸ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜ ನಂದೇ ಅರ್ಧ ದೃಷ್ಟಿ ಆಗ್ತಾ ಇತ್ತು ನನ್ನ ಹೇರ್ಸ್ಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಹೇರ್ಸು. ತುಂಬ ನಂಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ಮೂತ್ನಿಂಗ್ ಮಾಡಿಸ್ಕೊಂಡ್ಮೇಲೆ. ನನ್ನ ಕೈ ಅಂತೂ ನನ್ನ ಹೇರ್ಸಲ್ಲೇ ಇದೆ ಕೈ ಅಂತೂ. ನಾನು ಇವಾಗೂ ಅಷ್ಟೇ ನನ್ನ ಹೇರ್ಸ್ನೇ ಟಚ್ ಮಾಡ್ತಾನೆ ಇರ್ತೀನಿ. ಫೀಲ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ನನಗಂತೂ, ಸಾಫ್ಟಾಗಿ ಸಿಲ್ಕಿಯಾಗಿ. ನಾನು ಇವಾಗೂ ನನ್ನ ಹೇರ್ಸು ಎಲ್ಲರೂ ನೋಡಿದಾಗೆಲ್ಲ ನಾನು ಚೆನ್ನಾಗಿ ಕಾಣಿಸ್ತಿದೆ ಅಂತಾರೆ. ಇನ್ನು ಅದು 3 ಡೇಸ್ ಆದಮೇಲೆ ಹೇರ್ ವಾಶ್ ಮಾಡಿಸ್ಬೇಕು. ಅಲ್ಲಿವರೆಗೂ ಹೇರ್ಸ್ ನಂದು ಹಿಂಗೆ ಇರುತ್ತೆ. ಏನಂದರೆ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ 3 ಡೇಸ್ವರೆಗೂ ಒಂದು ಕ್ಲಿಪ್ ಹಾಕ್ಬಾರ್ದು. ಹೇರು ಹಿಂಗೆ ಅವ್ರು ಮಾಡಿರ್ತಾರೋ ಹಂಗೆ ಇರಬೇಕು. 3 ಡೇಸ್ವರೆಗೂ ಅದನ್ನು ಟಚ್ಚೇ ಮಾಡಬಾರ್ದು. ಮತ್ತು ಗಾಳಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಬಿಡಬಾರ್ದು, ಮೇಂಟೈನ್ ಮಾಡಬೇಕು. ಒಂದು 3 ಡೇಸ್ ನಾವು ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀವೋ ಅದು ಪರ್ಮನೆಂಟ್ ಹಂಗೆ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಕಷ್ಟನೇ ನೋಡಿಕೊಂಡು ಮಾಡಬೇಕಾಗತ್ತೆ. ನೋಡಿ ಇದು ಸ್ನ್ಯಾಕ್ಸ್ ಈವ್ನಿಂಗ್ ಆಗಿತ್ತು. ನಾನು ಮಧ್ಯಾಹ್ನ ಬಂದಿದ್ದಲ್ವಾ, ಅದಕ್ಕೆ ಅವರು 4 ಅವರ್ಸ್ ಇದ್ನಲ್ವಾ, ಅದಕ್ಕೆ ಸ್ನ್ಯಾಕ್ಸ್ ಒಂದು ಮಸಾಲೆ ತಂದುಕೊಟ್ರು ಅಲ್ಲೇ ತಿನ್ನೋಕ್ಕೆ. ಗೈಸ್ ಅದು 2ನೇ ಕ್ರೀಮು ಅಪ್ಲೈ ಮಾಡಿ ಅದು ಒಂದು 1/2 ಅವರ್ ಬಿಟ್ಟು ವಾಶ್ ಮಾಡಿಬಿಟ್ರು. ಅದು ನಾನು ವೀಡಿಯೋಸೇ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದು ಅಪ್ಲೈ ಮಾಡಿ ವಾಶ್ ಮಾಡಿ ಮತ್ತೆ ಇದು ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದಾರೆ. ಇದಷ್ಟೇ, ಇವಾಗ ಈ ಸ್ಟ್ರೈಟ್ ಮಾಡಿದ್ರೆ ಅಷ್ಟೇ ಮುಗೀತು, ಇನ್ನೇನು ಮಾಡೋಷ್ಟಿರಲ್ಲ. ಇದು ಅರ್ಧಂಬರ್ಧ ಆಗಿದೆ, ಕರೆಂಟ್ ಹೋಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಕರೆಂಟ್ ಇನ್ನೂ ಬೇಗ ಬರಬೇಕು. ಬೇಡ ಬಿಡಿ ಅಣ್ಣ, ಡ್ರಿಪ್ ಆಗ್ತಾಯಿದೆ. ಕರೆಂಟ್ ಬಂದಮೇಲೆ ಮಾಡಿ, ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಐದು ನಿಮಿಷ ಅಷ್ಟೇ ಕರೆಂಟ್ ಹೋಗಿದ್ದು. ಒಂದು 5 ನಿಮಿಷ ಹೋಗ್ಬಿಟ್ಟು ಮತ್ತೆ ಹಂಗೆ ಬಂದ್ಬಿಡ್ತು ಕರೆಂಟು. ಬೆಳಗಿಂದ ಎಲ್ಲ ಇತ್ತು, ನಾನು ಹೋದಾಗಿಂದನೂ ಕರೆಂಟ್ ಇತ್ತು. ಆದರೆ ಒಂದು 5 ನಿಮಿಷ ಮಾತ್ರ ಕರೆಂಟ್ ಹೋಯ್ತು. ಆದರೂ ಅಲ್ಲಿ UPS ಎಲ್ಲ ಇದೆ, ಆದರೆ ಈ ಸ್ಟ್ರೈಟ್ನರ್ ಎಲ್ಲ ಸ್ವಲ್ಪ ಕರೆಂಟ್ ಜಾಸ್ತಿ ಎಳೆಯುತ್ತೆ. UPS ಅಲ್ಲೆಲ್ಲ ವರ್ಕ್ ಆಗಲ್ಲ. ಪಾಪ ಅಣ್ಣ ಮಾತ್ರ ಮಾಡ್ತಾನೆ ಇದ್ದಾರೆ. ನಾನು ಹೋದಾಗಿಂದ ಅವ್ರು ನಿಂತ್ಕೊಂಡೇ ಇದ್ರು, ಅವ್ರಿಗೂ ಸುಸ್ತಾಗ್ಬಿಟ್ಟಿದ್ರು. ಆದರೂ ಮಾತ್ರ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಗೈಸ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನನ್ನ ಹೇರ್ಸು. ಆದರೆ ಸ್ವಲ್ಪ ನನಗೆ ಫಸ್ಟಲ್ಲಿ ಮಾಡಿದ್ದು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ ಹೇರ್ದು. ಅದಕ್ಕೆ ಅಣ್ಣ ಹೇಳಿದ್ದಾರೆ, ಫುಲ್ ಕೇರ್ ಮಾಡಬೇಕು ನೀವು, ಮಾಡಿಸ್ಕೊಳ್ಳೋದಲ್ಲ ಮುಖ್ಯ ಅಂತ. ನಾನು ಒಂದು ಬ್ಯೂಟಿಷಿಯನ್ ಆಗಿ ಗೈಸ್ ನಾನು ಏನು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನನಗೇನೆ. ಇವಾಗ ನೋಡಿ ಬೇರೆಯವ್ರ ಹತ್ರನೇ ಹೋಗಬೇಕು, ಟೈಮ್ ಸಿಕ್ಕಲ್ಲ, ಬ್ಯುಸಿ ಇರ್ತೀನಿ, ಮೇಕಪ್ ಮಾಡ್ತೀನಿ, ನೈಲ್ ಆರ್ಟು ಇದೆಲ್ಲ ಇರೋದ್ರಿಂದ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅದರಿಂದ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನೇ ದೃಷ್ಟಿ ತಗೊಂಡ್ಬಿಟ್ಟೆ. ಮತ್ತು ಹೇರ್ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲವಲ್ಲ, ಫುಲ್ ಡ್ಯಾಮೇಜ್ ಆಗಿದ್ದು ಹೇರ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನನಗೆ ಹೇರ್ ಜಾಸ್ತಿ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಇಷ್ಟುದ್ದ ಬೆಳೆಸಿರೋದು. ಯಾವಾಗಲೂ ಅಷ್ಟೇ ಕಮ್ಮಿನೇ. ಎಲ್ಲರೂ ಬೈತಿದ್ರು ನನಗೆ ಹೇರ್ಸ್ ಬೆಳೆಸು ಅಂತ, ಆದರೂ ನಾನು ಬೆಳೆಸ್ತಾ ಇರಲಿಲ್ಲ. ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಜಾಸ್ತಿ ಉದ್ದ ಬೆಳೆಸೋದು. ಆದರೆ ಈ ಸತಿ ಸ್ಟ್ರೈಟ್ ಮಾಡಿರೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಬೆಳೆಸಿರೋ ಹೇರ್ಸ್ ಎಲ್ಲ. ಅದಕ್ಕೆ ಅಣ್ಣ ನೋಡ್ಕೊಂಡು ಸ್ವಲ್ಪ ಕಟ್ ಮಾಡಿ, ಜಾಸ್ತಿ ಕಟ್ ಮಾಡಬೇಡಿ ಅಂತ ಹೇಳಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಅದರಲ್ಲೇ ಶೇಪ್ ಕೊಟ್ಟಿದ್ದಾರೆ, ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ. ಮತ್ತು ನನಗೆ ಅದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಅದು ಸ್ಮೂತ್ ಮಾಡಿರೋದು ಸಖತ್ತಾಗಿ ಕಾಣಿಸ್ತಾ ಇದೆ ನನಗಂತೂ. ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ. ನನಗೆ ಅದ್ರ ಬಗ್ಗೆ ಅದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಸತಿ ಅಂತೂ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ತುಂಬ ಖುಷಿ ಆಯಿತು. ನಾನಂತೂ ಎಷ್ಟು ಸತಿ ಹೇಳ್ಬಿಟ್ಟಿದ್ದೀನೋ ಅವ್ರಿಗಂತೂ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನನಗೇನೆಂದರೆ ಸೆಲ್ಫ್ ಲವ್ ಜಾಸ್ತಿ ಗೈಸ್. ನನಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಇಷ್ಟ ಆಗ್ತೀನಿ. ನಾನು ಅವಾಗ ಹೇಳ್ಕೊತಾ ಇರ್ತೀನಿ ಡೈರೆಕ್ಟಾಗಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಅಂತ. ಇರಬೇಕು, ನಮಗೆ ನಾವೇ ಸೆಲ್ಫ್ ಲವ್ ಇರಬೇಕು. ಬೇರೆಯವ್ರು ಇಷ್ಟಪಡ್ತಾರೋ ಬಿಡ್ತಾರೋ ಅದನ್ನೆಲ್ಲ ನಾವು ಕೇರ್ ಮಾಡಬಾರ್ದು. ನಮಗೆ ನಾವು ಇಷ್ಟ ಆಗ್ತೀವ ಅಷ್ಟೇ. ಮಧು ಅಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನನಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಮನೇಲೂ ಅಷ್ಟೇ, ಬಂದಿದ ತಕ್ಷಣ ಎಲ್ಲರೂ ಕೇಳಿದ್ರು ಚೆನ್ನಾಗಿ ಕಾಣಿಸ್ತಿದೆ, ಫಸ್ಟ್ ಟೈಮ್ಗಿಂತ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳಿದ್ರು ನಮ್ಮ ಹಸ್ಬೆಂಡ್ ಎಲ್ಲನೂ. ನನಗಂತೂ ತುಂಬ ಖುಷಿ ಆಗಿದೆ. ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ನೀವು. ನಿಮ್ಮ ಸರ್ವಿಸು ನಂಗೆ ತುಂಬ ಇಷ್ಟ ಆಗಿದೆ. ಕಟಿಂಗು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಗೈಸ್. ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ನಾನು ಸರ್ವಿಸ್ ಇವ್ರ ಹತ್ರ ಬೇರೆ ಸರ್ವಿಸ್ ಎಲ್ಲ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಅದನ್ನು ಹೋದರೆ ವಿಡಿಯೋ ಮಾಡಿನೇ ಹಾಕ್ತೀನಿ.
ನಾನಂತೂ ಇನ್ನು ಬೇರೆ ಎಲ್ಲೂ ಹೋಗಲ್ಲ, ಯಾವ ಸೆಲೂನ್ಗೂ ಹೋಗಲ್ಲ. ನಾನು ಫಿಕ್ಸ್ ಆಗಿಬಿಟ್ಟೆ. ನಾನು ತುಂಬ ಸೆಲೂನ್ ವಿಸಿಟ್ ಮಾಡಿದ್ದೀನಿ ಗೈಸ್. ಯಾಕಂದರೆ ನನಗೆ ನನ್ನ ಐಬ್ರೋಸು ಎಲ್ಲನೂ ಬೇರೆ ಕಡೆ ನನಗೆಲ್ಲೂ ಅಡ್ಜಸ್ಟೇ ಆಗ್ತಾಯಿಲ್ಲ. ಹೋದರೆ ದೇವನಹಳ್ಳಿಯಲ್ಲಿ ಹೋಗ್ತಾ ಇದ್ದೆ ನಾನು. ಅಲ್ಲಿ ಒಬ್ರು ಅಕ್ಕ ಗೊತ್ತಿರೋರಿದ್ರು. ಏನಂದ್ರೆ ನಾವು ಇಲ್ಲಿಂದ ಐಬ್ರೋಗೆ ಅದಕ್ಕಿದಕ್ಕೆಲ್ಲ ನಾವು ಅಲ್ಲೇ ಹೋಗ್ಬೇಕು ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಎಮರ್ಜೆನ್ಸಿ ಇದ್ದಾಗ ಅಲ್ಲಿಗೆ ಹೋಗಿನೇ ಮಾಡಿಸ್ಕೊಬರ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು. ನನ್ಗೆ ಇಲ್ಲಿ ಹತ್ರ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ಫುಲ್ಲು ರಾಜನ್ ಕುಂಟೆ ಎಲ್ಲ ಯಾವ ಸೆಲೂನ್ ಇದೆ ಎಲ್ಲ ಸೆಲೂನ್ಗೂ ಹೋಗಿ ಬಂದ್ಬಿಟ್ಟಿದ್ದೀನಿ. ನನಗಂತೂ ಎಲ್ಲೂ ಅಡ್ಜಸ್ಟ್ ಆಗಿರಲಿಲ್ಲ. ನನಗೆ ಈ ಸೆಲೂನ್ ಇವಾಗ ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ಅಂತೂ ನಾನು ಏನೇ ನಂದು ಸರ್ವಿಸ್ ಇರಲಿ ನಾನು ಇಲ್ಲೇ ಹೋಗಿ ಮಾಡಿಸ್ಕೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಗೈಸ್. ನೋಡಿ ಗೈಸ್, ಫೈನಲಿ ಲುಕ್ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನ್ನ ಹೇರ್ಸು ಹೆಂಗಿತ್ತು ಅಂದರೆ ಫಸ್ಟಲ್ಲಿ ನಾನು ಅದು ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಯಾಮಾರ್ಬಿಟ್ಟೆ ಅದು ನಂದು. ಅದು ಮಾಡಿಬಿಟ್ಟಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಫಸ್ಟ್ ಲುಕ್ ಹೆಂಗಿತ್ತು ಇದು ಹೆಂಗಿತ್ತು ಅಂತ. ಜಸ್ಟ್ ನಾನು ಹಂಗೆ ಬಂದು ಸುಮ್ಮನೆ ಹಂಗೆ ತೋರಿಸಿ ಮಾಡಿರೋದಷ್ಟೇ. ಫಸ್ಟಲ್ಲೆಲ್ಲ ನೀಟಾಗಿ ಅದು ಹೆಂಗಿತ್ತು ಅಂತಲೇ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಫೈನಲ್ ಲುಕ್ ಅಂತೂ ನಂಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದೀರಣ್ಣ, ಥ್ಯಾಂಕ್ ಯು. ಖುಷಿ ಆಗ್ತಾಯಿತ್ತು. ನನ್ನ ಹೇರ್ಸ್ ನಾನೇ ನೋಡ್ಕೊತಾ ಇದ್ರಿ. ಇವಾಗ ಚೆನ್ನಾಗೈತು ನೋಡಂಗ. ಇವಾಗ ಒಂದು ಇದಕ್ಕೊಂದು ಲುಕ್ ಬಂತು. ಇವಾಗ ನನ್ನ ಹೇರ್ಸ್ಗೆ ಫುಲ್ಲು ಎಲ್ಲ ಡ್ರೈ ಆಗಿ ಹೊಡೆದಿರೋ ಥರ ಹೆಂಗಾಗ್ಬಿಟ್ಟಿತ್ತು. ಹಾಂ ನೋಡಿ ಅಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಧುವಣ್ಣ. ವಿಡಿಯೋ ಮಾಡ್ಕೊತಾನೇ ಇದ್ದೀನಿ ನೋಡು, ಚೆನ್ನಾಗಿ ಕಾಣ್ತಿದೆ. ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ. ನನ್ನ ಹೇರ್ಸ್ ಎಲ್ಲ ಸಾಫ್ಟ್ ಆಗಿದೆ, ಸಿಲ್ಕಿಯಾಗಿ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ನನ್ನ ಹೇರ್ಸ್ ನನಗೆ ತುಂಬ ಇಷ್ಟ ಆಗ್ತದೆ. ಅಂದರೆ ದೃಷ್ಟಿ ಆಗೋಗ್ಬಿಡುತ್ತೆ ನನ್ನ ಹೇರ್ಸ್ಗೆಲ್ಲ. ಗಾಯ್ಸ್, ಇದು ವಿಡಿಯೋ ನೆಕ್ಸ್ಟು 3 ಡೇಸ್ ಆದಮೇಲೆ ಹೇರ್ ವಾಶ್ಗೆ ಹೋಗ್ತೀನಲ್ವಾ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ಸಾಕು, ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ನಾನು ಇದು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಂಟಿನ್ಯೂ ಇದೆ ಗಾಯ್ಸ್. ಸೆಲ್ಯೂನ್ದು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಆಫರ್ಸ್ ಇದೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನಿಲ್ಲ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ಕೊಂಡು ಹೋಗಿರ್ತಾರೋ ಅವ್ರಿಗೆ 30% ಡಿಸ್ಕೌಂಟ್ ಇದೆ.